ಅಯ್ಯೋ ಪಾಪ ಈ ಹೆಣ್ಣು ಈ ಉರಿಯೋ ಬಿಸಿಲಾಗ ಬಂದು ಇಲ್ಲಿ ಮಳ್ಕೊಂಡವನಲ್ಲ. ನನ್ನಿಂದ ಇನ್ನೂ ಎಷ್ಟು ಕಷ್ಟ ಅನ್ಭವಿಸ್ಬೇಕು ಈ ಹೆಣ್ಣು. ಅಣ್ಣ 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 ಚಿಕ್ಕಣ್ಣ. ಹಾ, ಒಳ್ಳೆ ನಿದ್ದೆ ಬಂದಿತ್ತು. ಯಾರು? ನಾನಣ್ಣ, ಲಕ್ಷ್ಮಣ. ಎದ್ದೇಳಣ್ಣ. ಲಕ್ಷ್ಮಣ, ಎಲ್ಲ ನಿನ್ನ ತಮ್ಮನ ಬಿಟ್ಕೊಂಡ? ಇಲ್ಲಣ್ಣ. ಯಾಕ ದುಡ್ಡೆಲ್ಲ ಸರಿ ಮಾಡಿ ಕೊಟ್ಟಿದ್ನಲ್ಲ, ಯಾಕಣ? ಅಣ್ಣ ಅಲ್ಲಿಂದ ತಪ್ಪಿಸ್ಕೊಂಡು ಹೋಗ್ಬಿಟ್ಟವಣ್ಣ. ಏನಣ್ಣ ಹಿಂಗೆ ಹೇಳ್ತಾ ಇದೆಯಾ? ಹ್ಞೂ ಎಂಥ ಕೆಲಸ ಮಾಡೋ ನೋಡೋಣ. ಆ ಮೇಡಮ್ನ ಹೇಳ್ತಾಳೆ, ಸಿಕ್ಕಿದ್ರೆ ಶೂಟ್ ಮಾಡಾಕ್ಬಿಡ್ತೀನಿ, ಸಾಯ್ಸೋಗ್ಬಿಡ್ತೀನಿ ಅಂತ ಹೇಳ್ತಾಳೆ. ನಂಗೆ ಕತ್ತಿಗ್ಲಾಗ್ತದಣ್ಣ. ಅವನ್ನ ಬಿಡ್ಸ್ಕೊಂಬರಕ್ಕೆ ನಾನು ಇಷ್ಟೆಲ್ಲ ಕಷ್ಟಪಟ್ಟಿದ್ದೀನಿ. ನಾವು ನೋಡಿದ್ರೆ ಮುಂತಿನ ಕೆಲಸ ಮಾಡ್ಬಿಟ್ಟವಣ್ಣ. ಏನಣ್ಣ ಮಾಡೋದು? ಇವನಪ್ಪ ಸ್ಕೂಲ. ಹ್ಞೂನಣ್ಣ. ಎಂಥ ಕೆಲಸ ಮಾಡ್ಬಿಟ್ಟವನೆ. ಶೂಟ್ ಮಾಡ್ತೀನಿ ಅಂದ್ಲು. ಯಾಕಂತ ಶೂಟ್ ಮಾಡೋದು? ಹಂಗೆ ಅಂತ ತಪ್ಪಿಸ್ಕೊಂಡು ಹೋಗಿರೋದನ್ನ ಶೂಟ್ ಮಾಡಿ ಸಾಯ್ಸೋಗ್ತಾರಂತೆ. ಅಣ್ಣ ಇಷ್ಟು ದಿನದಿಂದ ನೀನು ಸಹಾಯ ಮಾಡಿದ್ವಾ ಲೆಕ್ಕಕ್ಕಿಲ್ಲಣ್ಣ. ಇನ್ನು ಮುಂದೆ ನೀನು ಸಹಾಯ ಮಾಡ್ಬೇಕಣ್ಣ. ನಂಕ ನಿಮ್ಮ ಅಪ್ಪನ ಮೇಲೆ ದಿಗ್ಲು ಬಂದ್ಬಿಟ್ಟದಣ್ಣ. ನಮ್ಮಪ್ಪನ ಮೇಲೆ ಯಾಕಣ ನಿಂಗೆ ದಿಗ್ಲು? ನಮ್ಮ ಭರತ್ ನಂತರ ಹುಚ್ಚನ ಮಗನಣ್ಣ. ಸರಿಲ್ಲ ಅವನು. ಯಾಕಣ ಏನಾಯ್ತಾ? ನಿಮ್ಮ ಅಪ್ಪನ ಸಾಯಿಸ್ತೀನಿ ಅಂತ ಹೇಳಿದ್ನಲ್ಲ, ಅದಕ್ಕೆ ನಂಗೆ ದಿಗ್ಲಣ್ಣ. ತಪ್ಸ್ಕೊಂಬಂದು ಏನೋ ಆಯ್ಕೋ ಬಿತ್ತು. ತಿರ್ಗಿ ಅದಕ್ಕೆ ಯಾರಣ್ಣ ಒನೆ? ನೋ ವಾ, ನಾನು ಅಷ್ಟೇ ಕೊಚ್ಚಾಕ್ಬಿಡ್ತೀನಿ. ನಮ್ಮ ಅಪ್ಪನ ಸುದ್ದಿ ಕೇಳೋಣ ಬಂದ್ರೆ ನಿನ್ನ ತಮ್ಮನ ಕೇಳ್ಬಿಡೋಣ. ಎಂತ ಮಾತು ಹೇಳ್ದೆ ನೀನು? ಅದಕ್ಕೆ ಅಣ್ಣ ಅವನು ಎಲ್ಲವನ್ನ ಹುಡುಕ್ಬಿಟ್ಟ, ಅವನಿಗೆ ಬುದ್ಧಿ ಹೇಳ್ಬಿಟ್ಟ, ಪೊಲೀಸರು ಕೊಪ್ಸ್ಬಿಟ್ಟ. ಆಮೇಲೆ ಅವನ್ನ ಬಿಡ್ಸ್ಕೊಂಬರೋಣ. ನೀನು ಅಷ್ಟು ಹುಷಾರಾಗಿರೋಣ. ನಿಮ್ಮ ಅಪ್ಪನ ಹತ್ರ ಗಾಳಿ ಮನೆ ಹತ್ರ ಬಿಟ್ಟಿದ್ದು. ಕಾಸು ಹಂಗೆ ಇಟ್ಕೊಳಕತ್ತಾರಿಲ್ಲ? ಕಾಸಿದ್ರೆ ಖರ್ಚಾಗುತ್ತೆ ಕಲ್ದಿರೋಣ. ನಂಗೆ ಕಾಸಿಗಿನ್ನ ನೀನು ಮುಖ್ಯ. ಅದಕ್ಕೆ ಅವನಿಗೆ ಕಾಸು ಕೊಟ್ಬಿಟ್ಟು ಗಾಡಿ ಹಾಕೊಂಬಂದ ಮನೆ ಹತ್ರ ಬಿಟ್ಟಿದ್ದೀನಿ. ಬಾಣ ಮನೆ ಹತ್ರಕ್ಕೆ ಹೋಗೋಣ. ಮನೆ ಹತ್ರಕ್ಕೆ ನಾ ಬಂದ್ಗಿಂದು ಬಿಟ್ಟಾನ. ಅಣ್ಣ ನಾನು 100ಕ್ಕೆ 100 ಸತ್ವಾದ ಮಾತು ಹೇಳ್ತೀನಿ. ಅವ್ನು ನಿಮ್ಮ ಮನೆ ಹತ್ರಕ್ಕೆ ಬಂದೇ ಬರ್ತಾನಣ್ಣ. ಅವನು ಒಂಥರ ಮೊಂಡು ನನ್ನ ಮಗನಣ್ಣ. ಹಂಗಂತೀಯಾ? ಹ್ಞೂ, ಮತ್ತೆ ನಡಿ ಹೋಗೋಣ. ಅವ್ನು ಬಂದೇ ಬರ್ತಾನೆ ನಿಮ್ಮ ಮನೆ ಹತ್ರಕ್ಕೆ. ನೀನು ಹೇಳಿದ್ದು ನಿಜಾನೇ ಅಣ್ಣ ಅಂತ ಹೇಳ್ಬೇಕು ನೀನು. ಅವ್ನು ಬಂದೇ ಬರ್ತಾನಣ್ಣ, ನಿಮ್ಮ ಮನೆ ಹತ್ರಕ್ಕೆ ಬಂದೇ ಬರ್ತಾನೆ ಅವನು. ಬಾ ಫಸ್ಟ್ ಹೋಗೋಣ, ಬಾ ಮನೆ ಹತ್ರಕ್ಕೆ. ನಾನು ಮರ್ಯಾದೆ ಏನು ಇದ್ರೆ ತಾನೆ ಇಕ್ಕೊಂಬಿಟ್ರಂಗೆ ನಮ್ಮ ಅಮ್ಮನ ನಮ್ಮ ಅಣ್ಣನ. ನಮ್ಮ ಅಣ್ಣಂಕ ಕಣ್ಣುಗಳು ಕಾಣಿಸಲ್ಲ, ಕಿವಿಗಳು ಕೇಳಿಸಲ್ಲ, ಏನೇನೋ ಮಾತಾಡ್ತಾನೆ. ಅದೇನು ಮಾಯಾ ಮಂತ್ರಗಳು ಮಾಡಿಸ್ಬಿಟ್ರೇನೋ ಇವ್ರು ಅಟ್ಟಿಗಳು ದೋಗ. ಸ್ನೇಹಿ ಯಾವಳ ಅವಳು? ಅಲ್ಲ ನೋಡು, ಅದೇನು ಹೇಳ್ತಾರಲ್ಲ ಹಂಗಾಯ್ತು ಶಾಸ್ತ್ರ. ನನಗೆ ಯಾರು ಕೊಡ್ತಾರೆ ದುಡ್ಡು? ಆವಾಗ ಅವ್ರು ನಮ್ಮ ಯಜಮಾನ ಹತ್ರ ಕಳ್ತನ ಮಾಡ್ಕೊಂಡ ಒಂದು 10,000 20,000 ಇಟ್ಕೊಂಡಿದ್ದೀನಿ. ನೋಡ್ದ ಇವಳು? ಹಾಂ ಸ್ನೇಹಿ, ಇದ್ಯಾಕತ್ಗೆ ಹಿಂಗೆ ಬಡ್ಕೊಂತ ಇದೀಯಾ? ಕರ್ಕಳೆ ನಮ್ಮ ಅಣ್ಣನ ಎತ್ಕಳೆ ಮಗುನ. ನಡಿಯೋ ಹೋಗೋಣ. ಯಾಕ? ನಂಕ ಜರ ಮಾತಾಡಕತ್ತ ಇಲ್ಲ. ಮುಕ್ಕು ನೋವು, ಕೆಮ್ಮಿ ಗಂಟಲು ನೋವು. ಆಸ್ಪತ್ರೆಗೆ ಹೋಗ್ಬೇಕು, ಕಾಸು ಕೊಡ್ರಿ ಅಂದ್ರೆ ನಿಮ್ಮ ಮನೆಗಿನ ಜನಗೆ ₹1 ಕೊಡಲ್ಲ. ನಿನ್ನ ಕೇಳಿದ್ರೆ ನನ್ನ ಹತ್ರ ಇಲ್ಲ ಅಂತ ಬುಕ್ತಿಯಾ? ನಮ್ಮ ತಾತನ ಕೇಳು ಅಂತ ಹೇಳಿದ್ನಲ್ಲ ನಾನು. ನಿಮ್ಮ ತಾತನ ಹತ್ರ ಇಲ್ಲ ಅಂತ ನಿಮ್ಮ ಅಜ್ಜಿ ಹತ್ರ ಅಂತ ಇರೋದು. ಮತ್ತೆ ನಮ್ಮ ಅಜ್ಜಿನ ಕೇಳು ಕೊಡ್ತಾಳೆ. ನಿಮ್ಮ ಅಜ್ಜಿನ ಕೇಳಿದ್ರೆ ಇಲ್ಲ ಅಂತ ಹೇಳ್ತಾವಳೆ. ಲೇ ಪದ್ದಿ, ನೋಡೇ ಪದ್ದಿ, ಅದ್ಯಾರು ಹೇಳಿದ್ದು ನಿಂಗ ನನ್ನ ಹತ್ರ ಕಾಸದೆ ಅಂತ? ನಾನು ನಿಮ್ಮ ಮನೆ ಜವಾಬ್ದಾರಿ ಓದ್ಕೊಂಡಿದ್ದೀನಿ. ನಾನು ಈ ಮನೆಗೆ ಏನಿದ್ರು ಕೂಲಾಳು ಆಯ್ತಾ? ನನ್ನ ಹತ್ರ ₹1 ಕಾಸಿಲ್ಲ. ನೀನು ನನ್ನನ್ನು ಕೇಳಬೇಡ. ಅಲ್ಲ ಮನೆಗೆ ಬಂದಿರೋ ನೆಂಟ್ರನ್ನ ಹಿಂಗ ನೋಡ್ಕೊಳೋದು ನೀವು? ಹಿಂಗ ನೋಡ್ಕೊಳೋದ? ಅಂಬುಜಿ ಕೊಡು ಬಿಡ. ಅಂಬುಜಿ ಸುಮ್ಮನೆ ಗಲಾಟೆ ಮಾಡ್ತಾವಳೆ. ಕೊಡು. ನೀವು ಕೊಡೋದು ಬೇಡ, ನಾನು ಇಸ್ಕೊಳ್ಳೋದು ಬೇಡ. ಕರ್ಕ ನಮ್ಮ ಅಣ್ಣನ ಕರ್ಕ, ನಿನ್ನ ಮಗುನ ಕರ್ಕ. ನಡಿ ಹೋಗೋಣ. ಚೆನ್ನಾಗೇ ಇದೆಯಲ್ಲ ಅಮ್ಮ. ಜ್ವರ ಬಂದೊಳಂಗೆ ಇಲ್ಲ ನೀನು. ಜ್ವರ ಬಂದದೆ ಅಂತ ತೋರಿಸ್ಕೊಬೇಕಾ? ನಿನ್ನ ಮೈ ಕೈ ಎಲ್ಲ ಕುಯ್ಕೊಂಡು ತೋರಿಸ್ಕೊಳ್ಳ ನಾನು ನಿಂಕ. ಹೋಗ್ಬಿಡು ಮಕ್ಳು ತಗೋ. ಕೊಡಮ್ಮ 2,000. ನೋಡ್ದೇನೆ ಹೆಂಗೋತಾಳೆ. ಇಲ್ಲ ಸ್ನೇಹಿ, ಕರ್ಕೊಳ್ಳೆ ನಮ್ಮ ಅಣ್ಣನ. ಏನರ ಮಾಡ್ತೀರಿ? ನಮ್ಮ ಅಣ್ಣಕ್ಕೆ ಏನು ಮಾಡ್ತೀರಿ, ನಮ್ಮ ಅಮ್ಮನಿಗೆ ಏನು ಮಾಡ್ತೀರಿ? ನಿಮ್ಮ ಅಮ್ಮನಿಗೂ ಏನು ಮಾಡಿಲ್ಲ, ನಿಮ್ಮ ಅಣ್ಣನಿಗೂ ಏನೂ ಮಾಡಿಲ್ಲ. ನಿಮ್ಮ ಅಮ್ಮನಿಗೆ ವಯಸ್ಸಾಗಿತ್ತು, ನಿಮ್ಮ ಅಣ್ಣ ಬಿತ್ತೋದ್ನು. ಅದಕ್ಕೆ ನಾನು ಅವಳೆ ಯಾಕೆ ನಾನು ಹಿಡ್ಕೊಂಡು ಹಿಂಗೆ ರೂಪ್ತಾ ಇದೀಯ? ಅಯ್ಯ ಕರ್ಮ. ಲೇ ಅವಳು ಕರ್ಕೊಂಬರ ಇಲ್ಲಿ. ನೋಡಿ ಕೂಗ್ತಾಳು ನೋಡಿ ನಮ್ಮ ಅಜ್ಜಿ. ಅಲ್ಲ ನನ್ನ ಗಂಡು ಚೆನ್ನಾಗಿದ್ದೀರ ಮಲ್ಕೊಂಡವನೆ. ಇವಳು ಚೈತನ್ಯ ಬರ್ತಾಳೇನು ಮಾತಾಡಿಸ್ತಾಳೇನು ಅಂತ ನಾನಿದ್ರೆ ಮಾತೇ ಆಡಿಸ್ದಲ್ಲ ಇವಳು. ಮಂತ್ರಿ ಮುಂದೆ ಮಾಡೋದೆಲ್ಲ ಮಾಡ್ಬಿಟ್ಟು ಇವತ್ತು ನೋಡು ಮಾತಾಡ್ತಿದ್ರೆ ಕೇಳ್ತು ಬಿಡು. ಇದ್ದಾಳೆ ಇಂದ ಇಷ್ಟೇ ಇರೋದು ನನ್ನ ಹತ್ರ. 1,500 ಆದರೆ ಇಷ್ಟೇ ಇರೋದು. ಕೊಡುತ್ತಾ ಆ 1,500ನೇ ಇಂದ ಇಡಿ. ಕರೆಕ್ಟ್ಗೆ ನ್ಯಾಯವಾಗಿ ಹೋಗಿ ಆಸ್ಪತ್ರೆಗೆ ತೋರಿಸ್ಕೊಂಬಾರೆ. ಒಂದರಷ್ಟು ಹಣ್ಣು ಹಂಪ್ಲು ತಗೊಂಬ. ಆಯ್ತು ಬಿಡು. ಕೊಟ್ಟಿರ ಈ ತುಂಗಿ ಅಮ್ಮನ ಹಣ್ಣು ಹಂಪ್ಲು ಅಂತಾಳೆ. ಬಿತ್ರ ಮುಂದೆ ನೋಡು. ಏನು ಶಂಕರ, ನಾನೇನೋ ಹೆಚ್ಚು ಕಡಿಮೆ ಆಗ್ಬಿಟ್ಟೈತೆ ಅಂತ ಅನ್ಕೊಂಬಿಟ್ಟಿದ್ದೆ. ರಾಮಣ್ಣ, ಅಯ್ಯೋ ಒಳ್ಳೆ ಕೆಲಸ ಆಯ್ತು ಬಿಡಪ್ಪ. ದೇವರಿಂದ ಮಾತಾಡ್ತೀವಿ ರಾಮಣ್ಣ. ಮಾತಾಡ್ತಾನೆ ನೋಡೋಣ. ಸಂಜಯ್ 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 ಸಂಜಯ್. ಓಹ್ ನಾಮು ಭಾವ. ಅಲ್ಲ ನೀನು ಹಾಸ್ಪಿಟ್ಲಿಂದ ಯಾಕೆ ಬಂದ್ಬಿಟ್ಟಿತ್ತು? ಹಂಗೆಲ್ಲ ಬರ್ತಾರಾ? ನಾವು ಎಷ್ಟು ಹುಡುಕಿದ್ರಿ ಗೊತ್ತಾ ನಿನ್ನ? ಹ್ಞೂ ಅಂತಂದ್ರೆ ನಾವು ಬೆಂಗಳೂರೆಲ್ಲ ಹುಡುಕಿದ್ರಿ ನಿನ್ನ. ಕೂತ್ಕೊಂತೀಯಾ? ನಿಧಾನವಾಗಿ ಕೂತ್ಕೋ. ಹೇಳು. ತಲೆ ಚೈತನ್ಯ ಅವಳು ಹೊಡೆದ್ಲಾ? ಹೋಗ್ಲಿ ಬಿಡು. ಅಲ್ಲ ನೀನು ಆಸ್ಪತ್ರೆಯಿಂದ ಯಾಕೆ ಬಂದ್ಬಿಟ್ಟಿದ್ವ? ಹಂಗೆಲ್ಲ ಮಾಡಬಾರ್ದು, ತಪ್ಪಲ್ಲ. ಹ್ಞೂ ಅಂತಂದ್ರೆ ನಮ್ಮ ಅಮ್ಮನ ಅವ್ರ ಅಮ್ಮನ ಕೇಳ್ತಾವನಲ್ಲ ರಮಣ್ಣ. ಊರಲ್ಲಿ ಅವರೇ ಬರ್ತಾರೆ. ನಾನೇ ಕರ್ಕೊಂಬರ್ತೀನಿ. ಫಸ್ಟು ನೀನು ಹುಷಾರಾಗು. ಎಲ್ಲೂ ಹೋಗಬಾರ್ದು ಮನೆ ಬಿಟ್ಟು. ಇಲ್ಲ
ನೀನು ಎಲ್ಲೂ ಕೆಲ್ಸಕ್ಕೆ ಹೋಗ್ಬೇಡ. ಏನಾದರೂ ಬಿಸ್ನೆಸ್ ಮಾಡ್ತೀನಿ ಅಂತಂದರೆ ನಾನು ಸಹಾಯ ಮಾಡ್ತೀನಿ. ನಾವು ಎಲ್ಲರೂ ಸಹಾಯ ಮಾಡ್ತೀರಿ. ನೀನೇನು ಕೆಲ್ಸಕ್ಕೆ ಹೋಗ್ಬೇಡ. ಬೆಂಗಳೂರಾಗ ಹೋಗಿ ದುಡಿಯೋಂಥದ್ದೇನಿಲ್ಲ. ಊರಲ್ಲೇ ನೀನೇನಾದರೂ ಬಿಸ್ನೆಸ್ ಮಾಡ್ಕೊಂಡಿಯ, ಆಯಿತಾ? ನಾವು ದುಡ್ಡು ಕೊಡ್ತೀರಿ, ದುಡ್ಡು ನಾವು ಕೊಡ್ತೀರಿ. ನೀನೇನು ಟೆನ್ಷನ್ ತಗೊಂಬೇಡ, ಆರಾಮಾಗಿರು. ಇನ್ಮೇಲೆ ಕೆಲ್ಸಕ್ಕೆ ಹೋಗ್ಬೇಡ. ಸಿಮೆಂಟು ಆಮೇಲೆ ಇದು ಕಂಬಿಗಳು ಅವೆಲ್ಲ ಅಂಗಡಿ ಹಾಕ್ತಾರಲ್ಲ, ಹಾರ್ಡ್ವೇರ್ ಅಂಗಡಿ, ಆ ಅಂಗಡಿ ಹಾಕ್ಕೊಡ್ತೀರಿ. ನೀನು ಅದನ್ನೇ ನೋಡ್ಕೊ. ನೋಡ್ಕೊಂಡು ಆರಾಮಾಗಿರು. ಹೆಂಗೂ ಇಂಜಿನಿಯರಿಂಗ್ ಮಾಡಿದ್ಯಾ, ಮನೆ ಕೆಲ್ಸಕ್ಕೆ ಒಪ್ಪಿಸ್ಕೋ. ದೊಡ್ಡ ದೊಡ್ಡ ಶ್ರೀಮಂತರು ಮನೆ ಕೆಲ್ಸಕ್ಕೆ ಒಪ್ಪಿಸ್ತಾರೆ. ಹಳ್ಳಿ ಒಳಗೆ ಇದ್ಕೊಂಡೆ ಎಷ್ಟೆಲ್ಲ ಬಿಸ್ನೆಸ್ ಮಾಡ್ಬೋದು. ಯಾವುದೋ ಬಿಸ್ನೆಸ್ ಮಾಡಬೇಕು ಅಂತ ನೀನು ಸ್ನೇಹ ಕೇಳಿದೆ, ಅವಳು ಇಷ್ಟೆಲ್ಲ ಮಾಡಿದ್ಲು. ನಾನು ಕೇಳ್ಬೋದಾಗಿತ್ತಲ್ಲ, ನನಗೊಂದು ಫೋನ್ ಮಾಡ್ಬೋದಾಗಿತ್ತಲ್ಲ. ಸ್ನೇಹ, ಅವಳಿಗೆ ಯಾಕೆ ಹೇಳ್ದೆ ನೀನು? ನಾವು ಬಂಡವಾಳ ಹಾಕ್ಕೊಡ್ತೀರಿ. ನೀನು ಅಂಗಡಿ ನಡ್ಸ್ಕೊಂಡು ಹೋಗು. ಆಯಿತು. ಅಲ್ರೋ, ಇಬ್ರು ಸೇರ್ಕೊಂಡೆ ನಿಮ್ಮ ತಾತನ ಗೂಬೆ ಮಾಡ್ಬೇಕಂತಿದ್ದೀರೇನೋ? ಹಣ್ಣು ತಮ್ಮನು ಸೇರ್ಕೊಂಡು ನಮ್ಮ ತಾತನ ಯಾಕೆ ನಾವು ಗೂಬೆ ಮಾಡೋಣ? ಇಲ್ಲವನೇ ಅಲ್ಲವನೇ ಅಂತ ಸುಳ್ಳು ಬೇರೆ ಹೇಳೋದು ಕಲ್ತಿದ್ದೀರಾ? ಅಂಬುಜಿ, ಏನೋ ಬಾಯಿಗೆ ಬಂದಂಗೆಲ್ಲ ಮಾತಾಡ್ಬೇಡ. ನೀನು ಬಾಯಿ ಮುಚ್ಕೊಂಡಿರೋ, ನಿಂಗೇನು ಗೊತ್ತಾಗಲ್ಲ. ನಿಮಗೆ ಬೆಲೆ ಗೊತ್ತಾಗ್ಬಿಡ್ತದೆ, ನನಗೇನು ಗೊತ್ತಾಗಲ್ಲ, ನಿಮಗೆ ಗೊತ್ತಾಗೈತೆ. ಅಲ್ಲ, ಈ ಹುಡುಗನ ನೀವೇನ ಆಸ್ಪತ್ರೆಯಿಂದ ತಂದು ಬಿಟ್ಬಿಟ್ರಾ? ಏಯ್ ಏಯ್, ಕೇಳಿಸ್ತಾಯ್ತಾ? ರಾಮು ಬಾವ. ಏನು ಸಂಜಯ್? ಕಲ್ಸು ಕಲ್ಸು. ಇರ್ಲಿ ಬಿಡು, ಪರವಾಗಿಲ್ಲ ಬಿಡು. ನಮ್ಗೆ ಅಭ್ಯಾಸ ಆಗೋಗೈತೆ. ನಿನ್ಕಿನ್ನ ಇದು ವಸ್ತು ಅನ್ಸೈತೆ, ನಮ್ಗೆ ಅಭ್ಯಾಸ ಆಗೋಗೈತೆ. ನಮ್ಕ ನೋಡಿ ನೋಡಿ ಅಭ್ಯಾಸ ಆಗೋಗೈತೆ. ನೋಡು, ಅವ್ರ ಬಾಯಿಂದನೇ ನಿನ್ನ ಕಳಿಸು ಅಂತ ಹೇಳ್ತಾರೆ. ಅದು ಏನ ಮಾತಾಡಿದ್ರೆ ಒಂದು ಲೆಕ್ಕಾಚಾರವಾಗಿ ಮಾತಾಡು, ಇಲ್ಲ ಬಾಯಿ ಮುಚ್ಕೊಂಡಿರು. ಲೇ, ಬರ್ತಾ ಇದ್ದೀನಿ ಕೋಲ್ ಎತ್ಕೊಂಡು. ಬಂದವ್ರ ಬಾಪ, ನಿನ್ನ ಮೊಮ್ಮಕ್ಕಳು, ನಿನ್ನ ಕಣ್ಣುಗಳು. ಏನ್ರಾ ನೀವಿಬ್ರು ಮಾಡಿದ ಕೆಲಸ? ನಿನ್ನ ಗೂಬೆ ಮಾಡ್ತಾರೆ ಇಬ್ರು ಸೇರ್ಕೊಂಡು. ನೀನೇನ್ ಮಾಡ್ದೆ? ಸಿಂಹ ಮಾಡ್ದ ಇಲ್ಲ ಹುಲಿ ಮಾಡ್ದ? ಬಾಯಿ ಮುಚ್ಕೊಂಡಿರ್ಬೇಕು. ನಾನು ನನ್ನ ಮೊಮ್ಮಕ್ಕಳು ಮಾತಾಡೋಗ ಮಧ್ಯ ಬಾಯ ಕೊಟ್ಟು ನೀನು. ಅಲ್ರೋ, ಹಿಂಗೆ ಹಾಸ್ಪಿಟ್ಲಿಂದ ಈಚೆಗೆ ಬಂದ್ಬಿಟ್ಟವನೇ ಹುಡುಕ್ತಾ ಇದ್ದೀನಿ ಅಂತ ಹೇಳ್ಬೇಕಾಗಿತ್ತಾನೆ ನಂಕ. ಅಣ್ಣ, ನೀನು ಎಲ್ಲಿ ತಿರ್ಗಿ ಟೆನ್ಷನ್ ಮಾಡ್ಕೊಂತೀವ ಅನ್ನೋ ದಿಗ್ಲಿಕ ನಾವು ಹೇಳಿಲ್ಲ ನಾವು. ಏನಾಗತ್ತೆ ಹೇಳದ? ನಿಮ್ಮ ಅಜ್ಜಿಯವ್ರ ಹತ್ರ ತೋಟಗಳಾಗ ಬಿದ್ದೋಗ್ಬಿಟ್ಟವನೆ. ಕೃಷ್ಣ ಅದೇನಕ್ಕೆ ಹೋದ್ನೋ ಏನ್ ಕತೆನೋ. ಕೃಷ್ಣ ಫೋನ್ ಮಾಡಿದ್ನೋ, ನೀವು ನೋಡಿದ್ರೆ ಹಿಂಗೆ ಹೇಳಿದ್ರೆ ಹಿಂಗೆ ಹಾಸ್ಪಿಟ್ಲಾಗಿದ್ದೀನಿ ಅಂತ. ಏನಪ್ಪ ಕೃಷ್ಣ ಹಿಂಗೆ ಹೇಳ್ತಾವನೆ ಅವನೇ. ಆಮೇಲೆ ಮಾವ ನೀನು ಒಂದು ಅಜ್ಜ ಬಂದೇ ಬಿಡು ಅಂತಂದ. ಹೋಗಿ ನೋಡಿದ್ರೆ ಸಂಜೆಗೆ ಅಲ್ಲಣ್ಣ, ಅಲ್ಲಿಂದ ಇಲ್ಲಿಗೆ ಹೆಂಗೋ ನಡ್ಕೊಂಬಂದ್ಬಿಟ್ಟವ್ ನೋಡೋಣ. ನೋಡು, ಅದು ಈ ತಲೆ ಸುತ್ತದೆ, ಬಿದ್ದೋತಾನೆ. ತಿರ್ಗಾ ಎದ್ದೇಳ್ತಾನೆ, ಬಿದ್ದೋತಾನೆ. ನೀವು ಏನದ ಅದು ನಿಜ ಹೇಳ್ಬಿಡ್ಬೇಕಪ್ಪ ನಂಕ. ತಿರ್ಗಾ ನಾನು ನೋಡ್ದೆ ನನ್ನ ಮೊಮ್ಮಕ್ಕಳು ನನಗೆ ಮೋಸ ಮಾಡ್ತಾರೆ ಅನ್ನೋದೊಂದು ಮುಂಚೆ ಉಳ್ಕೊಳ್ಕೊಂಬಿಡ್ತಾರೆ ನಂಕ. ನಾವೇನು ಕಣ ಮೋಸ ಮಾಡಬೇಕು? ಮೋಸ ಮಾಡ್ಬೇಕನೇ ಅಂತ ಅನ್ಕೊಂಡಿದ್ದೀಕಣ. ನಿಂಗೆ ಹೇಳ್ಬಿಟ್ಟು ಅಂಬುಜಿ ಹೆಸರಾಗಿರೋ ಆಸ್ತಿ ಪಾಸ್ತಿ ಬಿಲ್ಡಿಂಗುಗಳು, ಬ್ಯಾಂಕ್ ಆಗಿರೋ ದುಡ್ಡು ಒಡವೆ ಎಲ್ಲ ನಾವೇ ಹಾಕ್ಕೊಬೇಕು ಅಂತ ಹಂಗೆ ಹೇಳಿತ್ತು. ಓಹೋ, ಸಾಧ್ವಿಲ್ಲಪ್ಪ ತಾತನು ಮೊಮ್ಮಕ್ಕಳು ನಾಟಕ. ನಾನೆಲ್ಲೂ ನೋಡಿಲ್ಲ ಇಂಥ ಮೊಮ್ಮಕ್ಕಳನ್ನ, ಇಂಥ ತಾತನ. ಆಕಾಶದಿಂದ ಇಳಿದು ಬಂದಿದ್ದೀರಿ, ದರೆಯಿಂದ ಇಳಿದು ಬಂದಿದ್ದೀರಿ ಗಂಧರ್ವರು. ನೀನು ನಮ್ಮ ಜೊತೆಗೆ ಇಳಿದ್ಬಿಟ್ಟು ಬಂದಿರೋ ಗಂಧರ್ವ ಕನ್ಯೆನಾ? ಹೋಗಿ ನಿನ್ನ ಹತ್ರ ಮಾತಾಡ್ತೀನಲ್ಲ, ನನಗೆ ಗೊತ್ತಿಲ್ಲ ಅಣ್ಣ. ಇವಾಗ ಯಾವ ಆಸ್ಪತ್ರೆಗೆ ಸೇರಿಸೋದು? ನನ್ನ ಪ್ರಕಾರ ಯಾವ ಆಸ್ಪತ್ರೆಗೂ ಸೇರಿಸೋದು ಬೇಡ ಅಂತ ಅನಿಸ್ತದಪ್ಪ. ಯಾಕಂತಂದರೆ ಅಷ್ಟು ಆರೋಗ್ಯವಾಗವನೆ ತಲೆ ನಾವೇ ಸರ್ ಮಾಡಬೇಕು. ಆಸ್ಪತ್ರೆಗಾದರೆ ವಾರ್ಡಾಗ ಹಾಕ್ಬಿಟ್ಟು ಬಿಟ್ಬಿಡ್ತಾರೆ. ಜನ ಇರಲ್ಲ, ಏನೂ ಇಲ್ಲ. ನಾವು ಯಾರನ್ನ ಇದ್ದರೆ ಒಬ್ಬರು ಇರ್ತೀರಿ. ನಮ್ಮ ಮಕ್ಕನೇ ನೋಡಿ ನೋಡಿ ಆಯಪ್ಪನಿಗೂ ಬೇಜಾರು, ನಮಗೂ ಆಸ್ಪತ್ರೆಗಿದ್ದು ಆಯಾಸ. ಅದಕ್ಕೆ ಮನೆಗೇನೆ ಇರಲಿ ಅಂತ. ಮನೆ ತುಂಬ ಜನ ಇರ್ತೀರಿ, ಓಡಾಡ್ತಾ ಇರ್ತೀರಿ. ಅಷ್ಟೊತ್ತು ಆಚೆ ಕರ್ಕೊಂಡು ಕೂಲ್ಸೋದು, ಮನೆಗೆ ಮಕ್ಕಳು ಮರಿ ಅವರು ಓಡಾಡೋದು, ನೋಡೋದು, ಮಾತಾಡೋದು ಅಷ್ಟು ಪರವಾಗಿಲ್ಲ. ಅದಕ್ಕೆ ಆಸ್ಪತ್ರೆಗೆ ಬೇಡ ಅಂತ ಅನ್ಕೊತಾ ಇದ್ದೀನಿ ನಾನು. ಅಲ್ಲ, ಒಂದ್ಸರಿ ಒಂದೊಳ್ಳೆ ಆಸ್ಪತ್ರೆ ಕರ್ಕೊಂಡೋಗಿ ಟೆಸ್ಟ್ ಮಾಡಿಸ್ಬಿಟ್ಟು ಅವರು ಮಾತ್ರೆಗಳು ಏನೇನೋ ಕೊಡ್ತಾರೇನೋ ಈಸ್ಕೊಂಡು ಕರ್ಕೊಂಬಂದ್ಬಿಡೋಣ ಅಂತ. ಇವಾಗ ಮಾತ್ರೆ ಗೀತ್ರೆ ಏನೂ ಇಲ್ಲಲ್ಲಣ್ಣ, ಹಂಗೆ ಬಿಡೋಕ್ಕಾಗಲ್ಲ. ಹೌದಾ? ಚೇತನ್ ಅವ್ರ ಆಸ್ಪತ್ರೆಗೆ ಕರ್ಕೊಂಡೋಗೋನೇನು? ಯಾಕೋ ಬೇಡ ಅನಿಸ್ತದಣ್ಣ, ವಾತಾವರಣ ಕೆಟ್ಟೋಗೈತೆ. ಅಲ್ಲಿಗೆ ಬೇಡ. ಆಶಂಕರ್ನ ಯಾವುದೋ ಆಸ್ಪತ್ರೆ ಹೇಳಿದ್ನ ಚೆನ್ನಾಗೈತೆ. ಬೆಳಗ್ಗೆನ ಹೋಗ್ಬಿಟ್ಟು ತೋರಿಸ್ಕೊಂಡು ಎಲ್ಲ ಟೆಸ್ಟಿಗೆ ಮಾಡಿಸ್ಕೊಂಡು ಕರ್ಕೊಂಬಂದ್ಬಿಡೋಣ. ಬೆಳಗ್ಗೆನ ಹೋಗ್ಬೇಕು ನಾವು ಆಸ್ಪತ್ರೆಗೆ. ಅದು ಇದು ಟೆಸ್ಟಿಗೆ ಹೇಳಿದ್ರೆ ಮಾಡ್ಸೋಕೆ ಸರೋತೈತೆ. ಹಂಗೆ ಮಾಡೋಣ ಬಿಡಪ್ಪ. ಸರಪ್ಪ, ಆಯ್ತು, ಹಂಗೆ ಮಾಡೋಣ ಬಿಡು. ಇಲ್ಲಿರ್ತೀರ, ಎಲ್ಲ ಹೋಗಿದೆ? ಏನನ್ನ ಮಾತಾಡ್ಸೋದು, ನುಗ್ತಾ ಇರೋದು ಎಲ್ಲ ಮಾಡ್ಬೇಕು ತಾನೆ? ಅದಕ್ಕಿನ್ನ ಕೆಲಸ ನಿನಗ ಎಲ್ಲೋಗಿದ್ದೆ? ಅಯ್ಯೋ ಹೋಗಲೇ, ನನ್ನ ಆದ್ನಿದು ಒಂದು ಒಳ್ಳೆ ಕಾಟಲೆ. ಶಂಕರ ಕಾಸು ಕೊಡು ಅಂತ ನೆನ್ನೆಲ್ಲ 500 ರೂಪಾಯಿ ಕೊಟ್ಟಿದ್ದೀನಿ, ಇವತ್ತು 2000 ಕೊಡು ಅಂತಾಳೆ. ಹೋಗು, ನಂಗೆ ಒಳ್ಳೆ ತಲೆನೋವು. ಹಂಗೆ ಹೇಳ್ದಾಗೆಲ್ಲ ನಿಮ್ಮ ಅಜ್ಜಿ ಮೇಲೆ ಹೇಳ್ಬಿಡು. ಹೋಗಿ ನಮ್ಮ ಅಜ್ಜಿ ಹತ್ರ ಇಸ್ಕೊಂತ. ಆ ಅಮ್ಮನ ಹತ್ರ ಇಲ್ಲಂತೆ. ನಿಮ್ಮ ಅಜ್ಜಿ ಹತ್ರ ಕಾಸಿಲ್ಲ ಅಂತಂದ್ರೆ ಅಷ್ಟೇನ. ನೀನು ಹೇಳ್ದಾಗ ನಮ್ಮ ಅಜ್ಜಿ ಹತ್ರ ಇಸ್ಕೊಂತೇಳು. ಆ ಅಮ್ಮನ ಪಾಡು, ಅವರಿಬ್ಬರು ಪಾಡು, ಬಿಡಬೇಡ ಅಂತೇಳು. ಆ ಅಮ್ಮನಿಗೆ ಎಷ್ಟೇ ಇದು ಮಾಡಿದ್ರು ಬಿಡಬೇಡ, ಕೊಡೋವರೆಗೂ ಬಿಡಬೇಡ ಅಂತ ಹೇಳ್ಕೊಡು. ಕೊಟ್ಲು 1,500. ಇಲ್ಲ ಅನ್ಕೊಂಡು ಇಲ್ಲ ಅನ್ಕೊಂಡು ಕಾಸು ತೆಗಿತಾ ಇರ್ತಾಳೆ ನಿಮ್ಮ ಅಜ್ಜಿ ಅಂತವಳು. ಸ್ನೇಹ, ಎಲ್ಲೂ ಹೋಗ್ಬಾರ್ದು ನೀನು. ನೀನೇನು ಕೆಲಸನೂ ಮಾಡಬೇಕಾಗಿಲ್ಲ. ಸಂಜೆ ಹತ್ರ ಕುತ್ಕೊಂಡು ಮಾತಾಡ್ಸೋದು, ಏನಾದರೂ ಹೇಳೋದು, ನಗ್ಸೋದು ಹಂಗೆಲ್ಲ ಮಾಡ್ಬೇಕು ನೀನು. ಒಬ್ಬನೇ ಹಿಂಗೆ ಬಿಟ್ಟರೆ ಹಿಂಗೆ ಎದ್ಬಿಡ್ತಾನೆ ಅಷ್ಟೇ. ಇವಾಗ ನಮ್ಮ ಕೈಯಾಗೈತೆ. ಸುಮ್ಮನೆ ಆಸ್ಪತ್ರೆಗೆ ಕರ್ಕೊಂಡೋದ್ರೆ ಅವರು ಅದು ಮಾಡು ಇದು ಮಾಡು ಅಂತ ಇನ್ನೂ ಮೈ ಕೈ ನೋವು ಮಾಡ್ತಾರೆ, ಬಿಟ್ಟರೆ ಮೇಲ್ ಮಾಡಲ್ಲ. ಇವಾಗ ನಿನ್ನಿಂದಾನೇ ಸಂಜೆ ಸರಿ ಹೋಗ್ಬೇಕು. ಅರ್ಥ ಆಯ್ತಾ? ಸರಿ ಅಣ್ಣ, ಬಟ್ಟೆ ಚೇಂಜ್ ಮಾಡಬೇಕು. ಸರಪ್ಪ, ಆಯಿತು, ನಡೀರಿ. ಕಾಪಿ ಗೀಪಿ ಕುಡಿ ನಡೀರಿ. ಶಿವಮ್ನೆಲ್ಲಪ್ಪ ಶಂಕರ? ಊರಾಗ ಒಳ್ಳೆನಾ?
ಮನೆಗೆ ಅವಳೆ ಬೆಂಗಳೂರಾಗ. ಹ್ಞೂ ಸರಪ್ಪ ಆಯಿತು. ಸಂಜಯ್ ಹೆಂಗಿದ್ಯಪ್ಪ? ಚೆನ್ನಾಗಿದ್ದೀನಿ ತಾತ. ನೀನು ಚೆನ್ನಾಗಿರ್ಬೇಕಪ್ಪ. ನೀನು ಚೆನ್ನಾಗಿದ್ರೆ ನಾವೆಲ್ಲ ಚೆನ್ನಾಗಿದ್ದಂಗೆ. ತಾತ ಹೇಳಪ್ಪ. ನಿಮ್ ಸಹಾಯ ಮರೆಯಲ್ಲ ತಾತ ನಾನು. ಅಯ್ಯೋ ಒಳ್ಳೆಯವೋ ನೀನು. ನೀನು ನಮ್ಮ ಮನೆಗೆ ಒಬ್ರು ಇದ್ದಂಗೆ ತಾನೇ. ಆ ಶಂಕರ್ನು ರಾಮು ಹೆಂಗೋ ನೀನು ಹಂಗೇನಂಕ ಆಯ್ತಾ? ತಾತ ನೋಡ್ಕೊಮ್ಮ, ಚೆನ್ನಾಗಿ ನೋಡ್ಕೊ. ಮಲ್ಕೊಂಡಿದ್ದೆ ಅವಾಗ. ನೀನು ಎತ್ತೋಗಿದ್ದೆ? ಸುಮ್ನೆ ಆಚೆ ಹೋಗಿದ್ನಿ. ನಿಶಾ ಇಲ್ಲಿ ಅವಳು ಎಲ್ಲಿರ್ತಾಳೆ? ಆಟ ಆಡಕ್ ಹೋತಾಳೆ. ಜಾನು, ಅವನು ವಿಹಾನು, ರಾಧಾ ಇವಳು ಎಲ್ಲ ಎಲ್ಲಿರ್ತಾರೆ? ಹುಷಾರು ಮಗುವ. ಬಿಡು ನೋಡ್ಕೊಂತೀನಿ. ನಮ್ಮ ಅಮ್ಮನ್ಕ ಹೇಳು ಬಾ ಅಂತ. ನೀನ್ ಹುಷಾರಾಗು. ಸುಮ್ನೆ ನಿಮ್ಮ ಅಮ್ಮನ್ ನೀ ಪರಿಸ್ಥಿತಿ ನಂಗೆ ನೋಡಿದ್ರೆ ಅಳ್ತಾಳೆ. ಅಳ್ತಾಳೆ ಪಾಪ. ಅದಕ್ಕೆ ಬೇಡ ಸುಮ್ನಿರು. ನಿಮ್ ದೊಡ್ಡಮ್ಮನು ಮನೆಗೆ ಅವಳೆ. ಅಲ್ಲೇ ಅವಳೆ ನಿಮ್ ದೊಡ್ಡಮ್ಮನ ಜೊತೆಗೆ. ಬರೋದೇನ್ ಬೇಡ ನಿಮ್ಮ ಅಮ್ಮನು. ಹೌದಾ? ಅಳ್ತಾಳೆ ಸುಮ್ನಿರು. ವಯಸ್ಸಾಗೈತೆ. ಏನು ಹೆಚ್ಚು ಕಡಿಮೆ ಆದ್ರೆ ಬೇಡ ಬೇಡ ಬೇಡ. ಅಲ್ಲೇ ಇಲ್ಲಿ ನಾವೇ ಹೋಗೋಣ. ಬೇಗ ಮೇಲ್ ಮಾಡ್ಕೊಂಡು ನಾವೇ ಹೋಗೋಣ. ಸರಿ.